ಒಂದು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಯಾರೋ ಒಬ್ಬ ನಾನು ಮಾಡಿದ್ದು ಸರಿ ಇಲ್ಲ ಅಂತ ಬಂದು ಏನೋ ಬೈದು ಕೂಗಾಡಿ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ನಾನು ಏನೂ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಇರ್ತೀನಿ. ಅದು ಅವನು ಹೇಳಿದ್ದು ಅದಕ್ಕೆ ಅವನ ಮನಸ್ಸೇ ಜಾಸ್ತಿ ಏನಂತ, ಅವನು ಬಂದು ಬೈದು ಹೋಗಿ ನನಗೆ ಬೈಯಕ್ಕೆ ಅವನ ಮನಸ್ಸಲ್ಲಿ ಆ ಯೋಚನೆ ಬಂತಲ್ಲ, ಬೈಬೇಕು ಅನ್ನೋ ಆ ಯೋಚನೆಯಿಂದನೇ ಅವನ ಮನಸ್ಸಲ್ಲಿ ಸಾಕಷ್ಟು ಏನು ಈಗ ಒಂದು ಕೆರೆಯಲ್ಲಿ ಕಲ್ಲು ಹೊಡೆದ್ರೆ ಕೆಸರು ಎಲ್ಲ ಇದಾಗತ್ತಲ್ಲ, ಅವನ ಮನಸ್ಸಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗತ್ತೆ. ನಾನು ಏನು ಮಾಡಬೇಕಂತಿಲ್ಲ, ನಾನು ಸುಮ್ಮನೆ ಇದ್ದರೆ ಸಾಕು. ನಾನು ಬಂದ ಬೈದ, ಆಯಿತು ನೀನು ಏನು ಮಾಡಿದೆ, ಕಮೆಂಟು ಇದು ಮಾಡೋರ್ಗೂ ಅಷ್ಟೇ, ಬ್ಯಾಡ್ ಕಮೆಂಟು ಎಲ್ಲ ಯಾರು ಮಾಡ್ತಾರೋ ಅವರು ಆ ಕಮೆಂಟ್ ಮಾಡೋಕ್ಕೆ ಮುಂಚೆನೇ ಅವ್ರ ಮನಸ್ಸಲ್ಲಿ ಆ ಯೋಚನೆ ಬಂದಿರುತ್ತಲ್ಲ, ಆ ಯೋಚನೆಯಿಂದನೇ ಅವರಿಗೆ ಅವ್ರ ಮನಸ್ಸೇ ಅವರಿಗೆ ಏನು ಫ್ರೆಂಡ್ ಆಗಲ್ಲ. ಅವ್ರ ಮನಸ್ಸೇ ಅವರಿಗೆ ಏನಂತೀರ, ಒಂಥರ ಅಪರಿಚಿತವಾಗಿ ಇದ್ಬಿಡತ್ತೆ. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ, ಅವರಿಗೆ ಅವ್ರ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾರನ್ನೇ ಆಗಲಿ ದ್ವೇಷ ಮಾಡೋದು ಬೇಕು ಅಂತಿಲ್ಲ, ಅವ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಅಂದರೆ ಸಾಕು. ಅವರು ಯೋಚನೆ ಮಾಡಿ ಮಾಡಿ ಅವರೇ ಮನಸ್ಸು ಕೆಡಿಸ್ಕೊಳ್ತಾರೆ. ನಾವು ಅವ್ರ ಕಡೆ ಏನು ಗಮನ ಕೊಡ್ತೀವಿ, ಪ್ರತಿಕ್ರಿಯೆ ಕೊಡ್ತೀವಿ, ಅದರಿಂದಾಗಿ ಅವರು ಬೆಳೀತಾ ಇರ್ತಾರೆ. ಗಮನನೇ ಕೊಡಬಾರ್ದು, ಪ್ರತಿಕ್ರಿಯೆನೇ ಕೊಡಬಾರ್ದು. ಯಾರೇ ಒಬ್ಬ ಆಗಲಿ ಏನಂತೀರ, ದಂಡಾಧಿಕಾರಿ ಅಲ್ಲ, ಡಿಕ್ಟೇಟರ್. ಯಾರೇ ಡಿಕ್ಟೇಟರ್ ಆಗಿದ್ದವರು ಅವರು ಮನಸ್ಸು ಕೊನೆ ತನಕನೂ ಶಾಂತವಾಗಿ ಆಗೋದಿಲ್ಲ. ಅವ್ರ ಮನಸ್ಸೇ ಅವರಿಗೆ ಕಷ್ಟಗಳನ್ನು ಮತ್ತೆ ಮತ್ತೆ ತರ್ತಾ ಇರುತ್ತೆ. ಅವರು ಯಾರನ್ನ ನಂಬಕ್ಕೂ ಭಯದಿಂದ ಕೋಪದಿಂದ ಮತ್ತೆ ಒತ್ತಡ, ಭಯ, ಕೋಪ, ಒತ್ತಡ, ಮತ್ತಿನ್ನೊಂದೇನೋ ತಪ್ಪು ಮಾಡ್ತಾರೆ. ಅದೇ ಆ ಒಂದು ಚಕ್ರದಲ್ಲೇ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಸೊ ಯಾರೇ ಡಿಕ್ಟೇಟರ್ಗಳು ಮನಸ್ಸು ಬರೆದಿಟ್ಕೊಂಬಿಡಿ. ಇಲ್ಲಿ ತನಕ ಇತಿಹಾಸದಲ್ಲಿ ಯಾವ ಡಿಕ್ಟೇಟರ್ ಕೂಡ ನೆಮ್ಮದಿಯಾಗಿ ಸತ್ತಿಲ್ಲ. ಮನಸ್ಸಿಂದನೇ ಹಿಂಸೆ ಅನುಭವಿಸಿ ಕೆಲವರು ಏನಂತೀರ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ.
ಕೆಲವ್ರಿಗೆ ಜನನೇ ಹೊಡೆದು ಸಾಯಿಸಾಕಿದ್ದಾರೆ. ಒಂದು ಯಾರೋ ದೊಡ್ಡ 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 ವ್ಯಕ್ತಿಗಳ ಹೆಸರು ಎಲ್ಲ ಹೇಳೋದು ಬೇಡ. ಬಟ್ ಸರ್ವಾಧಿಕಾರಿಯಾಗಿ ಇರ್ತೀನಿ ನಾನು ಕೊನೆ ತನಕ ಆಗೋದೇ ಇಲ್ಲ. ಯಾರಾದರೂ ಒಂದಷ್ಟು ಜನ ವಿರೋಧಿಗಳು ಹುಟ್ಕೊಂಡಿರ್ತಾರೆ. ಅವರು ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಸೊ ಯಾರ ಮೇಲೂ ಅಧಿಕಾರ ಚಲಾಯಿಸೋದೇ ಬೇಕಾಗಿಲ್ಲ. ನಾವು ನಮ್ಮ ಕೆಲಸ ಮಾಡಿಕೊಂಡು ಚೆನ್ನಾಗಿ ಮಾತಾಡೋರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು, ಕೂಗಾಡೋರು ಬೈದಾಡೋರ ಹತ್ರ ಸ್ವಲ್ಪ ಮೌನವಾಗಿ ಶಾಂತವಾಗಿ ಅಲ್ಲಿಂದ ಹಂಗೆ ಜಾಗ ಖಾಲಿ ಮಾಡಿಕೊಂಡು, ಕಮೆಂಟು ಮಾಡಿದವ್ರಿಗೆಲ್ಲ ಏನು ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ತಾರೆ, ಅವ್ರನ್ನ ಬ್ಲಾಕ್ ಮಾಡಿಬಿಡ್ಬೇಕಷ್ಟೆ. ಹೇಳ್ದಲ್ಲ, ಅವರಿಗೆ ಅವ್ರ ಮನಸ್ಸಿಂದನೇ ಭಯ, ಅವ್ರ ಮನಸ್ಸಲ್ಲೇ ಕೋಪ, ಅವ್ರ ಮನಸ್ಸಲ್ಲೇ ಒತ್ತಡ. ಭಯ ಕೋಪ ಒತ್ತಡ, ಭಯ ಕೋಪ ಒತ್ತಡ, ಭಯ ಕೋಪ ಒತ್ತಡ. ಅದೇ ಒಂದು ಚಕ್ರವ್ಯೂಹದಲ್ಲಿ ಸಿಹಾಕೊಂಡು ವಿಲ ಅಂತ ಒದ್ದಾಡ್ತಿರ್ತಾರೆ. ಅದು ಆ ಒಂದು ಭಯದಲ್ಲಿ ಅವರ ಒಂದು ಸತ್ಯ ಎಲ್ಲಿ ಹೊರಗಡೆ ಬರುತ್ತೆ ಅಂತ ಏನೇನೋ ಬೇರೆಯವ್ರ ಮೇಲೆ ಏನೇನೆಲ್ಲ ಒತ್ತಡ ಹೇರ್ತಾ ಇರ್ತಾರೆ. ಅದೆಲ್ಲ ಯಾವುದೂ ವರ್ಕೌಟ್ ಆಗಲ್ಲ. ಮನಸ್ಸು, ನನ್ನ ಮನಸ್ಸಿನ ಹೊರಗಡೆ ಏನು ಇದಾಗತ್ತೆ ಅದು ನನ್ನ ಮೇಲೆ ಯಾವುದೇ ಥರ ಪರಿಣಾಮ ಬೀಳದೇ ಇರೋ ಹಾಗೆ ನಾನು ಅಭ್ಯಾಸ ಮಾಡ್ಬೋದು. ಅದೇ ಇರೋದು ಮನಸ್ಸಿನ ಹತೋಟಿ. ಯಾರು ಪಡೀತಾರೆ ಅವ್ರ ಮನಸ್ಸು ಗೆಳೆಯ. ನನ್ನ ಮನಸ್ಸಿನ ಜೊತೆ ನಾನು ಫ್ರೆಂಡ್ ಆಗಿದ್ರೆ ಆಯಿತು. ಬೇರೆ ಹೊರಗಡೆ ಯಾರು ಏನು ನನ್ನ ಬಗ್ಗೆ ಏನೇ ಯೋಚನೆ ಮಾಡಿದ್ರು, ನನ್ನ ಮನಸ್ಸು ನನ್ನ ವಿರುದ್ಧ ಏನೂ ಕಥೆಗಳು ಸೃಷ್ಟಿ ಮಾಡಲಿಲ್ಲ ಅಂದರೆ, ನನ್ನ ದೇಹದ ಮೇಲೆ ಏನೋ ಬ್ಲಡ್ ಪ್ರೆಷರು, ಏನೋ ಬೇರೆ ಬೇರೆ ಸ್ಟ್ರೆಸ್ಸಿಂದ ಏನೆಲ್ಲ ಕಾಯಿಲೆಗಳು ಬರುತ್ತಲ್ಲ, ಅವೆಲ್ಲ ದೂರ ಇರುತ್ತೆ. ನನ್ನ ಮೈಂಡ್ ಜೊತೆ ನಾನು ಫ್ರೆಂಡ್ ಆದರೆ ಅವೆಲ್ಲ ದೂರ ಇರ್ತವೆ. ಮನಸ್ಸಿಗೆ ಬರೋ ಕಾಯಿಲೆಗಳೆಲ್ಲ ದೂರ ಇರ್ತವೆ. ಅದಕ್ಕೆ ಹೇಳೋದು, ಮೈಂಡ್ ಜೊತೆ ಫ್ರೆಂಡ್ ಆಗೋದು ಹೇಗೆ ಅಂತ ತಿಳ್ಕೊಳ್ಳಿ, ಕೇಳಿ ಅರ್ಥ ಮಾಡ್ಕೊಳ್ಳಿ, ಕೇಳಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಬೇಕಿತ್ತು ಅಂತ ಅನ್ಸತ್ತೆ, ನೋಡ್ತೀನಿ.